ಗುರುವಾರ ಮಧ್ಯಾಹ್ನ ಗೋಣಿಕೊಪ್ಪಲಿನಲ್ಲಿ ನಡೆದ ಕಟ್ಟಡ ದುರಂತ ಪ್ರಕರಣ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂಬೂರ್ ಬಿರಿಯಾನಿ ಹೋಟೆಲ್ ಮುಂಭಾಗದ ಇನ್ನೊಂದು ಅಂಗಡಿಯ ಸಿಸಿಟಿವಿಯಲ್ಲಿ ಈ ಭಯಾನಕ ದೃಶ್ಯ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಇದು ಗೋಣಿಕೊಪ್ಪಲು ಸೇರಿದಂತೆ ಕೊಡಗಿನ ಇತರೆ ಪಟ್ಟಣಗಳಲ್ಲಿ ಇರಬಹುದಾದ ಭಾರೀ ಹಳೆಯ ಕಟ್ಟಡಗಳ ಮಾಲೀಕರಿಗೆ ಎಚ್ಚರಿಕೆಯ ಕರೆಗಂಟೆ ನೀಡಿದೆ. ಮಧ್ಯಾಹ್ನದ ಸುಮಾರಿಗೆ ಗೋಣಿಕೊಪ್ಪಲು ಪಟ್ಟಣ ಸಹಜವಾಗಿಯೇ ಇತ್ತು. ವಾಹನ ಸಂಚಾರ ಮತ್ತು ಜನಸಂಚಾರ ಎಂದಿನಂತೆಯೇ ಇತ್ತು. ಹಲವರು ಇದೇ ಅಂಬೂರ್ ಬಿರಿಯಾನಿ ಹೋಟೆಲ್ನಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ಹಿಂತೆರಳಿದರು. ಇನ್ನೂ ಕೆಲವರು ಊಟದಲ್ಲಿ ಮಗ್ನರಾಗಿದ್ದರು. ಹೋಟೆಲ್ ಮಾಲೀಕ ತಿರುಮುರುಗನ್, ಪತ್ನಿ ಅಲಮೇಲು, ಪುತ್ರ ನಾರಾಯಣ ಹಾಗೂ ಸಂಬಂಧಿ ಮಹಾಲಿಂಗ ಕೂಡ ಹೋಟೆಲ್ನಲ್ಲೇ ಇದ್ದರು. ಇನ್ನೂ ಹಲವು ಗ್ರಾಹಕರು ಕೂಡ ಊಟ ಮಾಡುತ್ತಿದ್ದರು ಎನ್ನಲಾಗಿದೆ. ನೋಡುತ್ತಿದ್ದಂತೆಯೇ ಹೋಟೆಲ್ ಕಟ್ಟಡ ಭಾರೀ ಶಬ್ದದೊಂದಿಗೆ ಕುಸಿದು ಬಿದ್ದಿದೆ. ಕಟ್ಟಡ ಕುಸಿದ ರಭಸಕ್ಕೆ ಭಾರೀ ಪ್ರಮಾಣದ ಧೂಳೆದ್ದು ಒಳಗೇನಾಗುತ್ತಿದೆ ಎಂಬುದೇ ಅರಿಯದಂತಾಗುತ್ತದೆ. ರಸ್ತೆಯಲ್ಲಿ ಮತ್ತು ಸುತ್ತಮುತ್ತಲಿದ್ದ ಜನರು ಗಾಬರಿಯಿಂದ ಬೆಚ್ಚಿ ಬೀಳುತ್ತಾರೆ. ವಾಹನ ಚಾಲಕರು ಕೂಡ ಕಕ್ಕಾಬಿಕ್ಕಿಯಾಗುತ್ತಾರೆ. ಗೋಣಿಕೊಪ್ಪಲಿನಲ್ಲಿ ಕಟ್ಟಡ ಕುಸಿದ ಭಯಾನಕ ಪ್ರಕರಣವು ಹಳೆಯ ಕಟ್ಟಡಗಳ ಮಾಲೀಕರು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಸಂಭಾವ್ಯ ದುರಂತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಲು ಸೂಚನೆ ನೀಡಿದಂತಿದೆ.